ಬಿಜೆಪಿ ಜೆಡಿಎಸ್ ಸೋಲಿಸಲು ದಲಿತ ಸಂಘಟನೆಗಳು ಪಣ ತೊಟ್ಟಿದ್ದಾವೆ. ಬಿಜೆಪಿ ವಿರುದ್ಧ ಮತ ಹಾಕಲು ಸಂಘಟನೆಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾವೆ. ದಲಿತ ಸಂಘಟನೆಗಳು ಈಗ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಸೋಲಿಸೋಕೆ ಪಣ ತೊಟ್ಟಿದ್ದಾವೆ. ಅಂದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ದಲಿತ ಸಂಘರ್ಷ ಸಮಿತಿಗಳ 12 ಸಂಘಟನೆಗಳು ಈ ಒಂದು ನಿರ್ಧಾರ ಮಾಡಿದ್ದಾವೆ. ಕಾಂಗ್ರೆಸ್ಗೆ ಮತ ಹಾಕಲು ಎಲ್ಲ ಸಂಘಟನೆಗಳು ನಿರ್ಧಾರ ಮಾಡಿದ್ದಾವೆ. ಯಲಹಂಕದಲ್ಲಿ ಸಭೆ ನಡೆಸಿ ಈ ನಿರ್ಧಾರ ಮಾಡಿದ್ದಾರೆ. TV5 ಕನ್ನಡಕ್ಕೆ ಸಭೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿ ನಾಗರಾಜ್ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. 2024 ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಎಲ್ಲ ಪಕ್ಷಗಳು ನಾವು ಗೆಲ್ಲಬೇಕು ಅಂತ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರೆ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಂಘಟನೆಗಳು ತುಳಿತಕ್ಕೊಳಗಾಗಿರ್ತಕ್ಕಂಥ ಶೋಷಣೆಗೊಳಗಾಗಿರ್ತಕ್ಕಂಥ ನ್ಯಾಯ ಸಿಗಲ್ಲ ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು, ಮುಖ್ಯವಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಅಥವಾ ಐಕ್ಯ ಚಾಲನಾ ಸಮಿತಿ ಅಂತೇಳಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಸಂಘಟನೆಗಳು ಒಕ್ಕೂಟ ಆಗಿದೆ. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯಲಹಂಕ ಭಾಗದಲ್ಲಿರ್ತಕ್ಕಂತಹ ಸಂಘಟನೆಗಳು 16 ಸಂಘಟನೆಗಳು ಈಗ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ವಿರುದ್ಧ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಏನೆಲ್ಲ ಶೋಷಣೆಗಳಾಗಿದೆ, ತೊಂದರೆಗಳಾಗಿದೆ, ಸಮಸ್ಯೆಗಳಾಗಿದೆ, ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಕೋಮುವಾದಿ ಶಕ್ತಿಗಳನ್ನು ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ಬಲವರ್ಧನೆಗೆ, ನಮ್ಮ ದೃಢೀಕರಣಕ್ಕೆ, ನಮ್ಮ ಸಬಲೀಕರಣಕ್ಕೆ ಕೋಮುವಾದಿ ಬಿಜೆಪಿ ಪಕ್ಷ ಸ್ಪಂದಿಸ್ತಾ ಇಲ್ಲ. ಬಿಜೆಪಿ ಪಕ್ಷದ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳಿಗೆ ತೊಂದರೆ ಆಗ್ತಾ ಇದೆ, ಧಕ್ಕೆ ಆಗ್ತಾ ಇದೆ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಕೋಮುವಾದಿ ಬಿಜೆಪಿ ಪಕ್ಷಕ್ಕೆ ನಾವು ವೋಟ್ ಹಾಕಲ್ಲ ಅಂತೇಳಿ ಸಂಘಟನೆಗಳು ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿ ನಿರ್ಧಾರ ಮಾಡಿ ಬಿಜೆಪಿ ಪಕ್ಷಕ್ಕೆ ನೇರವಾಗಿ ನಾವು ವೋಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದನ್ನು ಕೇಳೋಣ. ಮುಖ್ಯವಾಗಿ ಯಾಕೆ ಸರ್ ಬಿಜೆಪಿಗೆ ವೋಟ್ ಹಾಕಲ್ಲ ನೀವು ಈ 2024 ಲೋಕಸಭಾ ಚುನಾವಣೆಯಲ್ಲಿ? 10 ವರ್ಷಗಳ ಮೋದಿ ಸರ್ಕಾರದ ಆಡಳಿತವನ್ನು ಕಂಡಿರ್ತಕ್ಕಂಥ ದಲಿತರು ಈ ಭಾಗದಲ್ಲಿದ್ದಾರೆ, ಇಡೀ ದೇಶದಲ್ಲಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಅಂತನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಹೆಚ್ಚಿಗೆ ಪ್ರಜ್ಞಾವಂತರು, ವಿದ್ಯಾವಂತರು ಆಡಳಿತಾರೂಢ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕ ಅನ್ಯಾಯಗಳನ್ನು ನೋಡ್ತಾನೆ ಬಂದು ಅದನ್ನು ಖಂಡಿಸಿದ್ದಾರೆ. ಹೀಗೆ ಪ್ರಗತಿಪರವಾದ ಚಿಂತಕರಾಗಿರ್ತಕ್ಕಂಥ ತೇಲ್ತುಂಬಡಿ ಅಂಥವ್ರನ್ನ, ಹೆಚ್ಚು ವಿಚಾರವಾದಿಗಳಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಅಂಥವ್ರನ್ನ ಅವರು ಹೇಳಿದ್ದನ್ನೇ ಅಕಸ್ಮಾತ್ ಏನನ್ನು ಕೇಳಿದ್ರೆ ಅದೇ ಇದು ದುರಂತ ಅಂತ ಅವ್ರನ್ನ ಜೈಲಿಗಟ್ಟ ಕೆಲಸನ ಈ BJP ಸರ್ಕಾರ ಮಾಡಿದೆ. ಅಂದರೆ ಆಡಳಿತಾರೂಢ ಸರ್ಕಾರ ನೀವು ಏನು ಬೇಕಾದರೂ ಮಾಡ್ಬೋದು, ಸಂವಿಧಾನ ತಿರುಗಿಸ್ಬೋದು, ಸಂವಿಧಾನ ಬುಡ ಮೇಲೆ ಮಾಡ್ಬೋದು. ಈ ಥರ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ BJP ಸರ್ಕಾರವನ್ನು ನಾವು ಮಣಿಸಲೇಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಅದರ ವಿರುದ್ಧ ಇಡೀ 67% ಇರ್ತಕ್ಕಂಥ ದಲಿತರು ತಿರುಗಿ ಬೀಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಆ ಕಾರಣಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ, ಈ ಯಲಹಂಕ ಕ್ಷೇತ್ರದಲ್ಲಿ ನಮ್ಮೆಲ್ಲ ಸಂಘಟನೆಗಳು ಸೇರಿ ಅವರೊಂದು ಐಕ್ಯ ಒಂದು ಸಮಾಲೋಚನೆ ಮಾಡಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಯಾರಿಗೆ ವೋಟ್ ಹಾಕ್ತೀರಿ ಸರ್? ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀವಿ. ಯಾಕೆ ಸರ್? BJP 10 ವರ್ಷದಲ್ಲಿ ಸುಳ್ಳಿನ ಸರಮಾಲೆಗಳನ್ನೇ ಸುರಿಸಿದೆ. ಅವರ ಘೋಷಣೆಗಳೆಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ, ಬೇಟಿ ನಮ್ಮದು, ಪಡ ಓದಿಸೋದು ನಾವು, ಆ ಘೋಷಣೆ ಅವ್ರದ್ದು. ಮತ್ತು ಯಾವ ಘೋಷಣೆ ಕೂಡ ಬಜೆಟಲ್ಲಿ ಹಣ ಇರ್ತಕ್ಕಂಥ ಘೋಷಣೆಗಳನ್ನು ಮಾಡಲಿಲ್ಲ. 2 ಕೋಟಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಅಂಬಾನಿ, ಅದಾನಿ ಇವರ ಸಂಪತ್ತು ದುಪ್ಪಟ್ಟಾಯಿತು, ಆದರೆ ಬಡವರ ಆರ್ಥಿಕ ನೀತಿ 0 ಆಯಿತು. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಚೌಕಿದಾರ್ ಅಂತ ಹೇಳ್ತಿದ್ರು. ಸುಮಾರು 14 ಜನ ಸಾವಿರಾರು ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಹೋದಾಗ ಈ ಚೌಕಿದಾರಿ ಎಲ್ಲಿ ಕಾಯ್ತಾ ಇದ್ರು? ಬಡವರು 100 ರೂಪಾಯಿ ಸಾಲ ಕಟ್ಟಬೇಕು ಅಂದರೆ ಮನೆ ಜಪ್ತಿ ಮಾಡಕ್ಕೆ ಬರ್ತೀರಿ. 9,000, 10,000, 12,000 ಕೋಟಿ ಎತ್ಕೊಂಡು ಹೋದಾಗ ಏನು ಮಾಡ್ತೀರಿ ನೀವು? ಎಲ್ಲಿದ್ದೀರಿ ಚೌಕಿದಾರರು? ಈಗ ಹಾಗಾಗಿ ನಾವು ಕಾಂಗ್ರೆಸ್ ವೋಟ್ ಮಾಡ್ತೀವಿ. ಇದು ದಲಿತ ಸಂಘಟನೆಗಳ ಒಕ್ಕೂಟದ ಮಾತು. ಯಾವ ಕಾರಣಕ್ಕೂ ಕೋಮುವಾದಿ ಬಿಜೆಪಿ ಪಕ್ಷಕ್ಕೆ ನಾವು ವೋಟ್ ಹಾಕಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ. ಆ ಮೂಲಕ ಸಂವಿಧಾನ ರಕ್ಷಣೆ, ದೀನದಲಿತರ ರಕ್ಷಣೆ, ಇಡೀ ಸರ್ವ ಜನಾಂಗದ ಏನು ಎಲ್ಲ ಸಮುದಾಯಗಳಿದೆ ಆ ಎಲ್ಲ ಸಮುದಾಯಗಳ ರಕ್ಷಣೆಗೆ ಸಾಧ್ಯ ಆಗುತ್ತೆ ಮತ್ತು ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬಿಜೆಪಿಗೆ ವೋಟ್ ಹಾಕಲ್ಲ ಅನ್ನೋದು ದಲಿತ ಸಂಘಟನೆಗಳ ಐಕ್ಯತಾ ಸಮಿತಿಯ ಒಕ್ಕೂರಲ ಧ್ವನಿ. ಶಶಾಂಕ್ ಜೊತೆಗೆ ಸುರೇಶ್ ಬಾಬು, TV5 ಯಲಹಂಕ.